ಹಾಯ್ ಫ್ರೆಂಡ್ಸ್, ಇವತ್ತಿನ ಅಮ್ಮನ ಲೋಕ ರೆಸಿಪೀಸ್ ಅಲ್ಲಿ ನಾನು ನಿಮಗೆ ಈ ಒಂದು ಬೇಸಿಗೆ ಕಾಲದಲ್ಲಿ ಮಾಡುವಂತಹ ಜ್ಯೂಸ್ಗಳ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ. ಇವತ್ತಿನ ವಿಡಿಯೋ ಸಪೋಟ ಹಣ್ಣಿನ ಜ್ಯೂಸ್ ಅಥವಾ ಚಿಕ್ಕು ಜ್ಯೂಸ್ ಅಂತ ಕರಿತೀವಿ. ಸೊ ಇದನ್ನ ಯಾವ ತರ ಮಾಡ್ಬೋದು ಮನೆಗಳಲ್ಲಿ, ನೀವು ಇದನ್ನ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಬೇಸಿಗೆ ಕಾಲದಲ್ಲಿ ಅವರ ಒಂದು ದಾಹವನ್ನ ನೀಗಿಸುತ್ತೆ ಅಂತ ಹೇಳ್ತಾ ಹಾಗೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ಅನ್ನ ತಗೊಳ್ಳಿ ಫ್ರೆಂಡ್ಸ್. ಈ ಒಂದು ಸಪೋಟ ಹಣ್ಣಿನ ಜ್ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ತುಂಬಾನೇ ಬೆನಿಫಿಟ್ ಸಿಗುತ್ತೆ. ಯಾಕಂದ್ರೆ ಈ ಒಂದು ಬೇಸಿಗೆ ಕಾಲದಲ್ಲಿ ಅವರ ಬಾಡಿ ಜಾಸ್ತಿ ಡಿಹೈಡ್ರೇಟ್ ಆಗುತ್ತೆ. ಸೊ ಆದ ಕಾರಣ ಅವರಿಗೆ ತಂಪು ಪಾನೀಯಗಳು ಆದಂತಹ ಜ್ಯೂಸ್, ಮನೇಲೆ ಹೋಮ್ ಮೇಡ್ ಜ್ಯೂಸ್ಗಳನ್ನ ಮಾಡಿಕೊಡಿ. ಯಾಕಂದ್ರೆ ಸಮ್ಮರ್ ಬರ್ತಾ ಇದೆ, ಅವ್ರಿಗೂ ಅಷ್ಟೇ ತುಂಬಾ ದಾಹ ಅನ್ನಿಸ್ತಾ ಇರುತ್ತೆ. ನೀವು ಕೂಡ ದೊಡ್ಡವರು ಕೂಡ ಇದನ್ನ ಕುಡಿಬಹುದು. ತುಂಬಾನೇ ಹೆಲ್ದಿ ಇದೆ. ಸಪೋಟ ಹಣ್ಣಿನಿಂದ ಜಾಸ್ತಿ ಸೇವನೆ ಮಾಡೋದ್ರಿಂದ ಕಣ್ಣಿನ ಸಮಸ್ಯೆ ದೂರ ಆಗುತ್ತೆ, ಹಾಗೆ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ, ಹಾಗೆ ನಿಮ್ಮ ಹೇರ್ ಗ್ರೋತಿಂಗ್ ಕೂಡ ಚೆನ್ನಾಗಾಗುತ್ತೆ. ಹಾಗೆ ನಿಮ್ಮ ಯಾರೆಲ್ಲ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಇದೆಯೋ, ಏಕಾಗ್ರತೆಯ ಪ್ರಾಬ್ಲಮ್ ಇದೆಯೋ ಅವರು ಕೂಡ ಈ ಒಂದು ಜ್ಯೂಸ್ ಕುಡಿಯೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಸೊ ಮೊದಲಿಗೆ ಮಿಕ್ಸಿ ಜಾರನ್ನು ತಗೊಂಡು 4 ಸಪೋಟ, ಹಾಗೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆ, 2 ಕಪ್ ಆಗೋಷ್ಟು ಹಾಲು, ಹಾಗೆ 1 ಕಪ್ ಆಗೋಷ್ಟು ನೀರು ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ನೀವು ಬೇಕಂದ್ರೆ ಈ ಒಂದು ಕಂಡೆನ್ಸ್ಡ್ ಮಿಲ್ಕ್ ಅಂತ ಹೇಳ್ತೀವಲ್ಲ ಅದನ್ನ ಕೂಡ ಆ್ಯಡ್ ಮಾಡ್ಕೋಬಹುದು ಫ್ರೆಂಡ್ಸ್. ಅದಾದ್ಮೇಲೆ ಚೆನ್ನಾಗಿ ಅದನ್ನ ಗ್ರೈಂಡ್ ಮಾಡ್ಕೋಬೇಕು. ಯಾಕಂದ್ರೆ ಸಪೋಟ ಹಣ್ಣು ಒಂದೊಂದ್ಸಲ ನೀಟಾಗಿ ಮಿಕ್ಸರಲ್ಲಿ ಗ್ರೈಂಡ್ ಆಗಿರಲ್ಲ. ಸೊ ಆದ ಕಾರಣ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಅದಾದ್ಮೇಲೆ ಒಂದು ಗ್ಲಾಸ್ ಅಥವಾ ಸರ್ವಿಂಗ್ ಗ್ಲಾಸ್ಗೆ ಅದನ್ನ ಶಿಫ್ಟ್ ಮಾಡಿ, ಜಾರಲ್ಲಿರುವಂಥ ಜ್ಯೂಸನ್ನು ಶಿಫ್ಟ್ ಮಾಡಿ ಮೇಲ್ಗಡೆಯಿಂದ ಡ್ರೈ ಫ್ರೂಟ್ಸ್ ಆದಂತಹ ಬಾದಾಮಿ ಅಥವಾ ಗೋಡಂಬಿ, ದ್ರಾಕ್ಷಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಬಾದಾಮಿಯನ್ನು ಸಣ್ಣ ಕತ್ತರಿಸಿ ಇದನ್ನ ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಹಾಕೋದ್ರಿಂದ ಕುಡಿಬೇಕಾದ್ರೆ ಒಂದು ನೀಟಾಗಿ ಏನೋ ಒಂಥರ ಫೀಲ್ ಚೆನ್ನಾಗಿ ಅನಿಸುತ್ತೆ. ಸೊ ಈ ಒಂದು ಸಪೋಟಿನ ಹಣ್ಣಿನ ಜ್ಯೂಸ್ ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಎಲ್ಲರಿಗೂ ಇದನ್ನ ಒಂದ್ಸಲ ಮನೇಲಿ ಮಾಡಿಕೊಡಿ. ಈ ಬೇಸಿಗೆ ಕಾಲದಲ್ಲೇ ಇದನ್ನ ಕುಡಿದು ಬಿಂದಾಸ್ ಆಗಿರಿ, ಹಾಗೆ ಬಾಡಿನ ಯಾವಾಗಲೂ ಹೈಡ್ರೇಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ನಾನು ನನ್ನ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.